ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು 4ನೇ ವರ್ಗದ ಪರಿಸರ ವಿಷಯದ 20ನೇ ಪಾಠವಾದ ಹಬ್ಬ ಹರುಷ ಪಾಠವನ್ನು ಅಭ್ಯಾಸ ಮಾಡೋಣ. ಈ ಪಾಠವನ್ನು ಕಲಿತ ನಂತರ ನೀನು ಶಾಲೆಯ ಸಮಾರಂಭಗಳು ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸುವೆ. ಎರಡನೇದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಅರಿಯುವೆ. ಮೂರನೇದಾಗಿ ರಾಷ್ಟ್ರೀಯ ಸಂಕೇತಗಳನ್ನು ಗುರುತಿಸುವೆ ಮತ್ತು ಗೌರವಿಸುವೆ. ಮಕ್ಕಳೇ, ಈ ಪಾಠವನ್ನು ಪೂರ್ಣವಾಗಿ ಅರ್ಥೈಸಿಕೊಂಡ ಮೇಲೆ ಈ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ತಿಳಿದುಕೊಳ್ತೀರ. ಸರಿ, ಹಾಗಿದ್ರೆ ಮಕ್ಕಳೇ, ಈಗ ನಾವು ಪಾಠವನ್ನು ಪ್ರವೇಶ ಮಾಡೋಣ. ಪುಟ ಸಂಖ್ಯೆ 176ರಲ್ಲಿ ಗಮನಿಸಿ ಮಕ್ಕಳೇ. ಅಮ್ಮನೊಂದಿಗೆ ಆಗಸದಲ್ಲಿ ಹಾರುತ್ತಿದ್ದ ಪುಟ್ಟ ಬೆಳಕಿ ಶಾಲಾ ಬಯಲಿನಲ್ಲಿ ನಡೆಯುತ್ತಿರುವ ಸಂಭ್ರಮ ನೋಡಿತು. ನೋಡ್ರಿ, 2 ಬೆಳಕಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಟವನ್ನು ಮಾಡ್ತಾ ಇದ್ದು, ಆಗ ಪುಟ್ಟ ಬೆಳಕಿ ಶಾಲೆಯ ಬಯಲಿನಲ್ಲಿ ನಡೀತಕ್ಕಂಥ ಸಂಭ್ರಮವನ್ನು ನೋಡ್ತು. ಆಗ ಆ ಮರಿ ಬೆಳಕಿ ಕೇಳ್ತದ, ಅಮ್ಮ, ಅಲ್ಲಿ ಏನು ನಡೆಯುತ್ತಿದೆ? ಮಕ್ಕಳೆಲ್ಲ ಏನು ಮಾಡುತ್ತಿದ್ದಾರೆ ಅಂತ ಕೇಳ್ತದ. ಅದಕ್ಕೆ ಆ ತಾಯಿ ಬೆಳಕಿ ಹೇಳ್ತದ, ಇಂದು ಆಗಸ್ಟ್ 15 ಭಾರತ ದೇಶ ಸ್ವತಂತ್ರ ಪಡೆದ ನೆನಪಿಗಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ಇದು ನಮ್ಮ ರಾಷ್ಟ್ರೀಯ ಹಬ್ಬವಾಗ್ಯದ ಅಂತ ಹೇಳ್ತದ. ನೋಡ್ರಿ, ಆಗಸ್ಟ್ 15ರಂದು ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಶಾಲೆಯಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ನೆನಪಿಗಾಗಿ ಆ ಆಚರಣೆಯನ್ನು ಮಾಡ್ತೀವಲ್ಲ, ಅದೇ ರೀತಿ ಆ ಶಾಲಾ ಬಯಲಿನಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ರು. ಅದನ್ನು ಆ ತಾಯಿ ಬೆಳಕಿ ಮರಿ ಬೆಳಕಿಗೆ ತಿಳಿಸಿ ಹೇಳ್ತದ. ಪುಟ ಸಂಖ್ಯೆ 177ರಲ್ಲಿ ಗಮನಿಸಿ ಮಕ್ಕಳೇ. ಹಾಗಂದ್ರೆ ರಾಷ್ಟ್ರೀಯ ಹಬ್ಬ ಎಂದರೇನು ಅಂತ ಮರಿ ಬೆಳಕಿ ಕೇಳ್ತದ. ಆಗ ತಾಯಿ ಬೆಳಕಿ ಹೇಳ್ತದ, ದೇಶವನ್ನು ರಾಷ್ಟ್ರ ಎಂದು ಕರೆಯುತ್ತಾರೆ. ರಾಷ್ಟ್ರಕ್ಕೆ ಸಂಬಂಧಿಸಿದ ಐತಿಹಾಸಿಕ ಮಹತ್ವದ ದಿನಗಳನ್ನು ದೇಶದ ಜನರೆಲ್ಲ ಎಲ್ಲ ಕಡೆಯಲ್ಲೂ ಹಬ್ಬದಂತೆ ಆಚರಿಸುವುದೇ ರಾಷ್ಟ್ರೀಯ ಹಬ್ಬವಾಗಿದೆ ಅಂತ ಹೇಳ್ತದ. ನೋಡ್ರಿ, ದೇಶಕ್ಕೆ ಇನ್ನೊಂದು ಪರ್ಯಾಯ ಪದ ಅಂತಂದ್ರೆ ರಾಷ್ಟ್ರ ಅನ್ನೋದಾಗ್ಯದ. ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಬಹಳ ಹಿಂದಿನ ಮಹತ್ವದ ದಿನಗಳನ್ನು ದೇಶದ ಎಲ್ಲ ಜನರು ಕೂಡಿ ಆಚರಿಸುವುದೇ ರಾಷ್ಟ್ರೀಯ ಹಬ್ಬ ಆಗ್ಯದಂತ ಹೇಳ್ತದ. ಇನ್ನು ಓದಿ ತಿಳಿ ಅಂತ ಕೊಟ್ಟಾರ ನೋಡ್ರಿ ಮಕ್ಕಳೇ. ಸಾಮಾನ್ಯವಾಗಿ ದೇಶ ಮತ್ತು ರಾಷ್ಟ್ರ ಪದಗಳನ್ನು ಅದಲು ಬದಲಾಗಿ ಬಳಸುತ್ತೇವೆ. ಆದರೆ ನಿರ್ದಿಷ್ಟ ಭೌಗೋಳಿಕ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ದೇಶ. ನೋಡ್ರಿ, ನಾವು ದೇಶ ಮತ್ತು ರಾಷ್ಟ್ರ ಎರಡೂ ಒಂದೇ ಅಂತ ತಿಳ್ಕೊತೀವಿ. ಆದರೆ ಅವೆರಡರ ಅರ್ಥಗಳಲ್ಲಿ ಸ್ವಲ್ಪ ವಿಭಿನ್ನತೆ ಅದ. ಅದೇನಪ್ಪ ಅಂತಂದ್ರೆ, ಒಂದು ನಿರ್ದಿಷ್ಟ ಭೌಗೋಳಿಕ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವನ್ನು ನಾವು ದೇಶ ಅಂತ ಕರಿತೀವಿ. ಅದರ ಭೌಗೋಳಿಕ ಮೇರೆ ಒಂದು ನಿರ್ದಿಷ್ಟ ಆಡಳಿತಕ್ಕೆ ಒಳಪಟ್ಟಿರ್ತದ, ಅದಕ್ಕೆ ನಾವು ದೇಶ ಅಂತ ಕರಿತೀವಿ. ಇನ್ನು ರಾಷ್ಟ್ರ ಅಂತಂದರೆ ಏನು ಅಂದರೆ, ಒಂದೇ ಇತಿಹಾಸ, ಸಂಸ್ಕೃತಿ, ಆಶೋತ್ತರಗಳುಳ್ಳ ಹಾಗೂ ತಾವು ಒಂದೇ ಎಂಬ ಭಾವನೆಯಿಂದ ಬದುಕುವ ಜನತೆಯನ್ನು ಒಳಗೊಂಡ ದೇಶವೇ ರಾಷ್ಟ್ರ. ನೋಡಿರಿ, ರಾಷ್ಟ್ರ ಅಂದರೆ ಏನು ಅಂತಂದರೆ, ಅದು ಇಡೀ ರಾಷ್ಟ್ರ ಒಂದೇ ಇತಿಹಾಸವನ್ನು ಹೊಂದಿರ್ತದೆ. ಎಲ್ಲರೂ ಆಚರಣೆ ಮಾಡುವಂತಹ ಸಂಸ್ಕೃತಿ ಒಂದೇ ರೀತಿಯಾಗಿರ್ತದೆ. ಅವರಲ್ಲಿರುವಂತಹ ಮನೋಭಾವನೆಗಳು, ಆಶೋತ್ತರಗಳು ಎಲ್ಲವೂ ಒಂದೇ ಅನ್ನೋ ಭಾವನೆಯಿಂದ ಬದುಕುವ ಜನತೆಯನ್ನು ಒಳಗೊಂಡಂತಹ ದೇಶಕ್ಕೆ ನಾವು ರಾಷ್ಟ್ರ ಅಂತ ಕರಿತೀವಿ. ನೋಡ್ರಿ, ಮತ್ತೆ ಮರಿ ಬೆಳಕಿ ಕೇಳ್ತದ, ಸ್ವಾತಂತ್ರ್ಯ ದಿನಾಚರಣೆ ಮಾತ್ರ ರಾಷ್ಟ್ರೀಯ ಹಬ್ಬವೇ ಅಂತ ಕೇಳ್ತದ. ಸರಿ, ಹಾಗಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ಒಂದೇ ಏನು ರಾಷ್ಟ್ರೀಯ ಹಬ್ಬ ಅಂತ ಕೇಳ್ತದ. ಅದಕ್ಕೆ ತಾಯಿ ಬೆಳಕಿ ಹೇಳ್ತದ, ಮಗು, ಇದೊಂದೇ ಅಲ್ಲ. ಭಾರತ ದೇಶವು ಗಣರಾಜ್ಯವಾದ ನೆನಪಿಗಾಗಿ ಡ್ಯಾಶ್ ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ನೋಡ್ರಿ, ಯಾವ ದಿನದಂದು ಆಚರಿಸ್ತಾರೆ ಗಣರಾಜ್ಯೋತ್ಸವವನ್ನು? ಜನವರಿ 26ರಂದು. ಹಾಗೆ ಗಾಂಧೀಜಿಯವರು ಹುಟ್ಟಿದ ದಿನವಾದ ಡ್ಯಾಶ್ ರಂದು ಗಾಂಧಿ ಜಯಂತಿಯನ್ನು ಆಚರಿಸುತ್ತಾರೆ. ಮಕ್ಕಳಿಗೆ ಗಾಂಧಿ ಜಯಂತಿಯನ್ನು ಯಾವಾಗ ಆಚರಿಸ್ತೀವಿ ನಾವೆಲ್ಲ? ಅಕ್ಟೋಬರ್ 2ರಂದು. ಅದನ್ನು ಖಾಲಿ ಬಿಟ್ಟ ಸ್ಥಳದೊಳಗೆ ತುಂಬಬೇಕು ಮಕ್ಕಳೇ. ಇನ್ನು ಪುಟ ಸಂಖ್ಯೆ 178ರಲ್ಲಿ ಗಮನಿಸಿ ಮಕ್ಕಳೇ. ನೋಡ್ರಿ, ಮತ್ತೆ ಮರಿ ಬೆಳಕಿ ಮರಿ ಬೆಳಕಿಗೆ ತಾಯಿ ಬೆಳಕಿ ಹೇಳ್ತಾ ಇದೆ,
ಇದಲ್ಲದೆ ಕರ್ನಾಟಕದಲ್ಲಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾರೆ. ಅಂದು ನಮ್ಮ ರಾಜ್ಯವು ರಚನೆಯಾದ ದಿನ. ಈ ದಿನವನ್ನು ಕರ್ನಾಟಕ ರಾಜ್ಯದ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ. ನೋಡ್ರಿ, ಇದಷ್ಟೇ ಅಲ್ಲದ ಕರ್ನಾಟಕದೊಳಗೆ ನವೆಂಬರ್ 1 ನಾವು ಕನ್ನಡ ರಾಜ್ಯೋತ್ಸವ ಅವತ್ತು ನಮಗೆ ಬಹಳಷ್ಟು ಸಂಭ್ರಮದ ದಿನ ಅಂತ ನಾವೆಲ್ಲ ಕೂಡ ಆಚರಿಸ್ತೇವೆ. ಅದನ್ನು ಹಬ್ಬದ ವಾತಾವರಣ ಅಂತ ತಿಳ್ಕೊಂಡು ಆಚರಣೆಯನ್ನು ಇಡೀ ಕನ್ನಡಿಗರೆಲ್ಲ ಮಾಡ್ತಾರೆ. ಇನ್ನು ಓದಿ ತಿಳಿ ಅಂತ ಕೊಟ್ಟದ್ದು ನೋಡ್ರಿ ಮಕ್ಕಳೇ. ಪರಂಪರೆಯಿಂದ ಬಂದ ಸಾಂಸ್ಕೃತಿಕ ಐಕ್ಯತೆಯನ್ನುಂಟು ಮಾಡುವ ಹಬ್ಬಗಳನ್ನು ನಾಡಹಬ್ಬವೆಂದು ಆಚರಿಸುವ ಪದ್ಧತಿ ಇದೆ. ಕರ್ನಾಟಕದಲ್ಲಿ ದಸರಾವನ್ನು ನಾಡಹಬ್ಬವಾಗಿ ಆಚರಿಸುತ್ತೇವೆ. ನೋಡ್ರಿ, ಪರಂಪರೆ ಅಂತಂದ್ರೆ ಹಿಂದಿನಿಂದ ಆಚರಿಸ್ಕೊಂಡು ಬಂದಿರುವಂಥದ್ದು. ಆಮೇಲೆ ಸಾಂಸ್ಕೃತಿಕ ಐಕ್ಯತೆಯನ್ನು ಉಂಟು ಮಾಡುವಂಥ ಹಬ್ಬಗಳನ್ನು ನಾವೆಲ್ಲ ಏನಂತ ಕರಿತೀವಿ? ನಾಡ ಹಬ್ಬಗಳು ಅಂತ ಕರಿತೀವಿ. ಅಂಥ ನಾಡ ಹಬ್ಬ ಯಾವುದು ಅಂತಂದ್ರೆ ಇಡೀ ನಮ್ಮ ನಾಡಿನ ತುಂಬೆಲ್ಲ ವೈಭವಪೂರಿತವಾಗಿ ಆಚರಿಸಲ್ಪಡುವಂತಹ ದಸರಾ ಹಬ್ಬವನ್ನು ನಾವು ನಾಡ ಹಬ್ಬ ಅಂತ ಕರಿತೀವಿ. ಹಾಗೆ ನಮ್ಮ ನಾಡದೇವಿ ಮೈಸೂರಿನ ಚಾಮುಂಡೇಶ್ವರಿ ತಾಯಿ. ಮತ್ತೆ ಮರಿಬೆಳಕಿ ಕೇಳ್ತಾ ಇದೆ, ಅಮ್ಮ ಕೆಳಗೆ ನೋಡು, ಮಕ್ಕಳೆಲ್ಲ ಏಕೆ ಹಾಗೆ ನಿಂತಿದ್ದಾರೆ ಅಂತ ಕೇಳ್ತದೆ. ಅದಕ್ಕೆ ತಾಯಿ ಬೆಳಕಿ ಹೇಳ್ತದೆ, ಈಗ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆ ಹಾಡುತ್ತಿದ್ದಾರೆ. ಅದಕ್ಕಾಗಿ ಅವರೆಲ್ಲ ನೇರವಾಗಿ ನಿಂತು ಗೌರವ ತೋರಿಸುತ್ತಿದ್ದಾರೆ. ಈಗ ಅವರೇನು ಮಾಡ್ತಾ ಇದ್ದಾರೆ? ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ, ರಾಷ್ಟ್ರಗೀತೆ ಹಾಡ್ತಾ ಇದ್ದಾರೆ. ಅದಕ್ಕೆ ಧ್ವಜವಂದನೆಯನ್ನು ಸಲ್ಲಿಸಲಿಕ್ಕೆ ಎಲ್ಲರೂ ಆ ಧ್ವಜಕ್ಕೆ ಗೌರವ ನೀಡುವ ಸಲುವಾಗಿ ಹಾಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತದೆ. ಅಮ್ಮ ಹಾರುತ್ತಿರುವ ಬಾವುಟ ನೋಡು ಅಂತ ಹೇಳ್ತದೆ. ಅದಕ್ಕೆ ತಾಯಿ ಬೆಳಕಿ ಹೇಳ್ತದೆ, ಅದು ನಮ್ಮ ರಾಷ್ಟ್ರ ಬಾವುಟ. ನೋಡ್ರಿ, ತ್ರಿವರ್ಣ ಧ್ವಜಗಳನ್ನ ನಮ್ಮ ರಾಷ್ಟ್ರ ಬಾವುಟ ಅಂತ ಕರಿತೀವಿ ನಾವು. 3 ಬಣ್ಣಗಳನ್ನು ಹೊಂದಿದದು, ಕೇಸರಿ, ಬಿಳಿ, ಹಸಿರು. ಇನ್ನು ಪುಟ ಸಂಖ್ಯೆ ನೋಡ್ರಿ, ನಮ್ಮ ರಾಷ್ಟ್ರಗೀತೆ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜನಗಣಮನ ಅಧಿನಾಯಕ ಜಯ ಹೇ, ಇದು ನಮ್ಮ ರಾಷ್ಟ್ರಗೀತೆ. ಇನ್ನು ಪುಟ ಸಂಖ್ಯೆ 179ರಲ್ಲಿ ಗಮನಿಸಿ ಮಕ್ಕಳೇ. ನೋಡ್ರಿ, ಇಲ್ಲಿ ಧ್ವಜದ ತ್ರಿವರ್ಣ ಧ್ವಜದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಏನು ಅಂತ ಕೇಳ್ಯಾರ. ಇದರಲ್ಲಿ ಎಷ್ಟು ಬಣ್ಣಗಳಿವೆ, ಮಧ್ಯದಲ್ಲಿ ಏನಿದೆ ಅಂತ ಕೇಳ್ಯಾರ. ನೋಡ್ರಿ, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯವೇ. ಅದರಂತೆ ಇನ್ನೂ 4 ಪ್ರಶ್ನೆಗಳದಾವ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನನಗೆ ಕಳುಹಿಸಬೇಕು ಮಕ್ಕಳೇ. ಇನ್ನು ಪುಟ ಸಂಖ್ಯೆ 180ರಲ್ಲಿ, ಮಗು ನಿನಗೆ ರಾಷ್ಟ್ರಬಾವುಟ ಮತ್ತು ರಾಷ್ಟ್ರಗೀತೆ ಗೊತ್ತಾಯಿತು. ಇಲ್ಲಿ ಇರುವ ಕಂಬ ನೋಡು, ಅದರ ಮೇಲಿರುವ 4 ಸಿಂಹಗಳನ್ನು ನೋಡು. ಇದೇ ನಮ್ಮ ರಾಷ್ಟ್ರ ಮುದ್ರೆ. ಇದಕ್ಕೆ ಸಿಂಹಬೊದಿಗೆ ಎಂಬ ಹೆಸರಿದೆ. ನೋಡ್ರಿ, ಮತ್ತೆ ತಾಯಿ ಬೆಳಕಿ ಹೇಳ್ತದೆ, ನಿನಗೆ ರಾಷ್ಟ್ರ ಬಾವುಟ ಅಂದರೆ ರಾಷ್ಟ್ರಧ್ವಜದ ಬಗ್ಗೆ ಗೊತ್ತಾಯ್ತು, ರಾಷ್ಟ್ರಗೀತೆ ಬಗ್ಗೆ ಗೊತ್ತಾಯಿತು. ಇನ್ನು ಇಲ್ಲೊಂದು ಕಂಬ ಅದ, ಆ ಕಂಬ ನಮ್ಮ ರಾಷ್ಟ್ರ ಮುದ್ರೆ ಆಗ್ಯದ. ಇದಕ್ಕೆ ನಾವು ಸಿಂಹ ಬೊದಿಗೆ ಅಂತ ಕರಿತೀವಿ. ನೋಡ್ರಿ, ಅದು 3 ಸಿಂಹಗಳು ನಿಂತಿರುವಂತೆ ಮುದ್ರೆಯಲ್ಲಿ ಕಾಣುತ್ತದೆ. ಆದ್ರೆ ತಾಯಿ ಬೆಳಕಿ ಹೇಳ್ತದೆ, ಇಲ್ಲಿ 4 ಮುಖದ ಸಿಂಹಗಳದಾವ. ಸಿಂಹಗಳು ಒಂದಕ್ಕೊಂದು ಬೆನ್ನು ಹಾಕಿ ನಿಂತಿರುವುದರಿಂದ 4ನೇ ಸಿಂಹವು ಮರೆಯಾಗಿದೆ. ಸಿಂಹದ ಕೆಳಗೆ ಓಡುತ್ತಿರುವ ಕುದುರೆ, ಚಕ್ರ ಮತ್ತು ಬಸವ ಇವೆ. ಇವುಗಳ ಕೆಳಗೆ ಸತ್ಯಮೇವ ಜಯತೆ ಎಂಬ ನುಡಿ ಇದೆ ಅಂತ ತಾಯಿ ಬೆಳಕಿ ಹೇಳ್ತದೆ. ನೋಡ್ರಿ, 4 ಮುಖದ ಸಿಂಹವನ್ನು ಒಳಗೊಂಡಿರೋಂಥ ಸಿಂಹ ಬೊದಿಗೆಯನ್ನು ನಮ್ಮ ರಾಷ್ಟ್ರ ಲಾಂಛನ ಅಂತ ಕರಿತೀವಿ. ನೋಡ್ರಿ, ಇವು 3 ಮುಖ ಇದ್ದಂಗೆ ನಮಗೆ ಅನ್ನಿಸ್ತದ, ಆದರೆ 4 ಮುಖಗಳು ಇರ್ತಾವ. ಆಮೇಲೆ ಕೆಳಗಡೆ ಕುದುರೆ, ಚಕ್ರ, ಬಸವ ಇವೆಲ್ಲ ಕೂಡ ಅದಾವ. ಕೆಳಗೆ ಸತ್ಯಮೇವ ಜಯತೆ ಎಂಬ ನುಡಿ ಕೂಡ ಐತಿ. ಅಂದ್ರೆ ಸತ್ಯಕ್ಕೆ ಯಾವಾಗಲೂ ಜಯ ಲಭಿಸ್ತದ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ. ಇನ್ನು ಕೆಳಗಡೆ ರಾಷ್ಟ್ರ ಮುದ್ರೆಯನ್ನು ನೀನು ಎಲ್ಲೆಲ್ಲಿ ನೋಡಿರುವೆ? ಈ ರಾಷ್ಟ್ರ ಮುದ್ರೆ 4 ಮುಖಗಳನ್ನು ಒಳಗೊಂಡಂತಹ ಸಿಂಹದ ಮುಖವುಳ್ಳಂತಹ ಒಂದು ಲಾಂಛನವನ್ನು ನೀವು ಎಲ್ಲೆಲ್ಲಿ ನೋಡಿದ್ದೀರಿ ಅಂತ ಬರೀರಿ ಅಂತ ಹೇಳ್ಯಾರ. ನೋಡ್ರಿ ಮಕ್ಕಳೇ, ನೀವು ಎಲ್ಲೆಲ್ಲಿ ನೋಡಿರ್ತೀರಿ?
ನೋಡಿರಿ ನಾಣ್ಯಗಳ ಮೇಲೆ ನೋಡಿರ್ತೀರಾ. ನಾನು ನಿಮ್ಗೆ ಒಂದೊಂದು ಹೇಳ್ತೀನಿ, ಗಮನವಿಟ್ಟು ಕೇಳಿ ಮಕ್ಕಳೇ. ನಾಣ್ಯಗಳ ಮೇಲೆ ಅಂದರೆ ಕಾಯಿನ್ ಮೇಲೆ ನೋಡಿರ್ತೀರ, ನೋಟುಗಳ ಮೇಲೆ ನೋಡಿರ್ತೀರಿ. ಅದೇ ರೀತಿ ಸರ್ಕಾರಿ ಕಚೇರಿಗಳ ಮೇಲೆ, ವಿಧಾನಸೌಧದ ಮೇಲೆ, ಗುರುತಿನ ಚೀಟಿಯ ಮೇಲೆ, ಅಶೋಕ್ ಸರ್ಕಲದ ಮೇಲೆ, ಪಾಸ್ಪೋರ್ಟ್ ಮೇಲೆ, ಡ್ರೈವಿಂಗ್ ಲೈಸೆನ್ಸ್ ಮೇಲೆ, ಪ್ಯಾನ್ ಕಾರ್ಡ್ ಮೇಲೆ, ಪೊಲೀಸ್ ಠಾಣೆಯ ಮೇಲೆ, ಆಧಾರ್ ಕಾರ್ಡ್ನ ಮೇಲೆ, ಹೀಗೆ ಎಲ್ಲ ಕಡೆ ನಾವು ರಾಷ್ಟ್ರ ಮುದ್ರೆಯನ್ನು ನೋಡಿರ್ತೀವಿ. ಈಗ ನಾ ಹೇಳಿರುವಂಥವ ಎಲ್ಲವನ್ನು ನೀವು ಈ ಖಾಲಿ ಬಿಟ್ಟ ಸ್ಥಳದೊಳಗೆ ಬರಿಬೇಕು ಮಕ್ಕಳೇ. ಇನ್ನು ಓದಿ ತಿಳಿ ಅಂತ ಹೇಳ್ಯಾರ. ರಾಷ್ಟ್ರ ಮುದ್ರೆ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳು ನಮ್ಮ ರಾಷ್ಟ್ರದ ಮುಖ್ಯ ರಾಷ್ಟ್ರ ಲಾಂಛನಗಳು. ಇವು ಮೂರನ್ನೂ ನಾವೇನಂತ ಕರಿತೀವಿ? ನಮ್ಮ ರಾಷ್ಟ್ರದ ಲಾಂಛನಗಳು ಅಂತ ಕರಿತೀವಿ. ದೇಶಾಭಿಮಾನ, ಭಾವೈಕ್ಯತೆ ಮತ್ತು ಒಗ್ಗಟ್ಟಿನ ಗುಣಗಳನ್ನು ಬೆಳೆಸಿಕೊಳ್ಳಲು ಇವು ಸಹಕಾರಿ. ಇವು ಮೂರರಿಂದ ನಾವೇನೇನು ಬೆಳೆಸ್ಕೋತೀವಿ? ದೇಶದ ಮೇಲೆ ಅಭಿಮಾನವನ್ನು, ಗೌರವವನ್ನು, ಪ್ರೀತಿಯನ್ನು ಬೆಳೆಸ್ಕೋತೀವಿ, ಭಾವೈಕ್ಯತೆಯನ್ನು ಬೆಳೆಸ್ಕೋತೀವಿ, ಒಗ್ಗಟ್ಟಿನ ಗುಣಗಳನ್ನು ಬೆಳೆಸ್ಕೊಳ್ತೀವಿ. ಇನ್ನು ಪುಟ ಸಂಖ್ಯೆ 181ರಲ್ಲಿ ಗಮನಿಸಿ ಮಕ್ಕಳೇ. ನಿನ್ನ ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳನ್ನು ದಿನಾಂಕಗಳೊಂದಿಗೆ ಪಟ್ಟಿ ಮಾಡು. ಅವುಗಳಲ್ಲಿ ಒಂದರ ಬಗ್ಗೆ 4 ಸಾಲುಗಳನ್ನು ಬರೆ ಅಂತ ಹೇಳ್ಯಾರ. ನೋಡ್ರಿ, ಯಾವುದಾದ್ರೂ ನಿಮ್ಗೆ ಯಾವುದು ಬರಿಬೇಕು ಅನ್ನಿಸ್ತದೋ ಅದರ ಬಗ್ಗೆ ನೀವು ಒಂದು 4 ಸಾಲುಗಳನ್ನು ನೀವಿಲ್ಲಿ ಬರಿಬೇಕು ಮಕ್ಕಳೇ. ಇನ್ನು ನೋಡ್ರಿ, ಚಿತ್ರದಲ್ಲಿ ಒಂದು ಶಾಲೆಯ ಮಕ್ಕಳ ದಿನಾಚರಣೆ ಸಂಭ್ರಮದ ಚಿತ್ರವಿದೆ, ಗಮನಿಸು ಅಂತ ಹೇಳ್ಯಾರ. ಇಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ, ಅದರ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನಿಸು ಅಂತ ಹೇಳ್ಯಾರ. ನೋಡ್ರಿ, ಇಲ್ಲಿ ಮಕ್ಕಳೆಲ್ಲ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಅಲ್ಲಿ ಒಬ್ಬಳು ಹುಡುಗಿ ಹೇಳ್ತಾ ಇದ್ದಾಳೆ, ನಾನು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸುವೆ ಅಂತ ಹೇಳ್ತಾ ಇದ್ದಾಳೆ. ಇನ್ನೊಬ್ಬ ಹುಡುಗಿ, ಆಟೋಟದಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನು ಸಿದ್ಧಪಡಿಸುವೆ. ಯಾರು ಆಟದೊಳಗೆ ಗೆದ್ದಾರಲ್ಲ ಅವರಿಗೆ ನಾನು ಬಹುಮಾನ ವಿತರಣೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿ ಒಬ್ಬ ಹುಡುಗ ತಳಿರು ತೋರಣವನ್ನು ಕಟ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ಬ ಹುಡುಗಿ, ನಾನು ನೆಹರೂರವರ ಬಗ್ಗೆ ಭಾಷಣವನ್ನು ಮಾಡ್ತೀನಿ ಅಂತ ಅವಳು ಕೂಡ ಸಿದ್ಧತೆ ಮಾಡಿಕೊಂಡು ನಿಂತ್ಕೊಂಡಿದ್ದಾಳೆ. ಇನ್ನು ಅಲ್ಲಿ ನೆಹರೂರವರ ಫೋಟೋವನ್ನು ಹೂಗಳಿಂದ ಒಬ್ಬ ಹುಡುಗ ಅಲಂಕಾರ ಮಾಡ್ತಾ ಇದ್ದಾನೆ. ಇನ್ನು 3 ಬಾಲಕಿಯರು ಏನು ಮಾಡಿದ್ದಾರೆ? ಶೃಂಗಾರಗೊಂಡು ಒಂದು ನೃತ್ಯಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಇವ್ರದ್ದು ನೃತ್ಯ ಅದ. ಸರಿ, ಪುಟ ಸಂಖ್ಯೆ 182ರಲ್ಲಿ ಗಮನಿಸಿ ಮಕ್ಕಳೇ. ಈ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವ ಕೆಲಸಗಳನ್ನು ಪಟ್ಟಿ ಮಾಡು ಅಂತ ಹೇಳ್ಯಾರ. ಈಗ ನಾ ಎಲ್ಲ ಹೇಳಿದ್ನಲ್ಲ, ಆ ಮಕ್ಕಳೆಲ್ಲ ಮಾಡುವಂಥ ಕೆಲಸಗಳನ್ನು ಈ ಚಿತ್ರದಲ್ಲಿ ಗಮನಿಸಿ ಈ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ನೀವು ಬರೆದು ನನಗೆ ಕಳುಹಿಸಬೇಕು ಮಕ್ಕಳೇ. ಅದೇ ರೀತಿ ನಿನ್ನ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹೇಗೆ ಆಚರಿಸುವರು ಎಂದು 4 ಸಾಲುಗಳಲ್ಲಿ ಬರೆ. ಆ ದಿನ ನೀನೇನು ಮಾಡುವೆ ಎಂಬುದನ್ನು ಬರೆ. ನೋಡಿರಿ, ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ, ಹೌದಿಲ್ಲ? ಅದಕ್ಕೆ ನೀವೇನು ಮಾಡಬೇಕು? ಹೆಂಗೆ ಆಚರಿಸ್ತೀವಿ ಅನ್ನೋದನ್ನು 4 ಸಾಲೊಳಗೆ ಬರಿಬೇಕು. ಆ ದಿನ ನೀವೇನೇನು ಮಾಡ್ತೀರಾ ಅನ್ನೋದನ್ನು ಬರಿಬೇಕು. ನೋಡಿರಿ, ನಮ್ಮ ಶಾಲೆಯಲ್ಲೂ ಕೂಡ ಬಹಳ ವೈಭವದಿಂದ ನಾವು ಆಚರಿಸ್ತೀವಿ. ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿರ್ತೀವಿ. ಆಮೇಲೆ ಸಾಕಷ್ಟು ಚಿತ್ರಕಲೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಯನ್ನು ಆಚರಿಸ್ತೀವಿ. ಆಮೇಲೆ ಅಡುಗೆಯನ್ನು, ಅಗ್ನಿರಹಿತ ಅಡುಗೆ ಕಾರ್ಯಕ್ರಮವನ್ನು ತಯಾರಿಸ್ತೀವಿ. ಆಮೇಲೆ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ನಡೆಸ್ತೀವಿ. ಈ ರೀತಿ ನಿಮಗೆ ತಿಳಿದಿರುವಂಥದ್ದನ್ನೆಲ್ಲ ಇಲ್ಲಿ ಬರಿಬೇಕು ಮಕ್ಕಳೇ. ಇನ್ನು ನಿನಗಿದು ಗೊತ್ತೇ? ಪುಟ ಸಂಖ್ಯೆ 182ರಲ್ಲಿ ನೋಡ್ರಿ, ಕರ್ನಾಟಕ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು. ನೋಡ್ರಿ, ಕರ್ನಾಟಕ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು. ಅದೇ ರೀತಿ ನಮ್ಮ ತ್ರಿವರ್ಣ ಧ್ವಜದಲ್ಲಿರುವ ಬಣ್ಣಗಳು ಯಾವ್ಯಾವ್ದಾವ್ರಿ? ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳದಾವಲ್ಲ. ನೋಡ್ರಿ, ಇಲ್ಲಿ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳು ಏನನ್ನು ಸೂಚಿಸ್ತಾವು ಅಂತಂದ್ರೆ, ಕೇಸರಿ ಬಣ್ಣ ತ್ಯಾಗ ಮತ್ತು ಬಲಿದಾನವನ್ನು ಸೂಚಿಸ್ತದೆ, ಬಿಳಿ ಬಣ್ಣ ಶಾಂತತೆಯನ್ನು ಸೂಚಿಸ್ತದೆ, ಹಸಿರು ಬಣ್ಣ ಕೃಷಿ, ಸಮೃದ್ಧಿ,
ಸಂಪದ್ಭರಿತತೆಯನ್ನು ಸೂಚಿಸ್ತದೆ ಮಕ್ಕಳೇ. ಇನ್ನು ನಮ್ಮ ಕರ್ನಾಟಕದ ಪ್ರಾಣಿ ಯಾವುದು? ನಮ್ಮ ಕರ್ನಾಟಕದ ಪ್ರಾಣಿ ಆನೆ. ಇನ್ನು ಕರ್ನಾಟಕದ ಹೂವು ಕಮಲ. ಅದೇ ರೀತಿ ಕರ್ನಾಟಕದ ವೃಕ್ಷ ಶ್ರೀಗಂಧದ ಮರ. ಅದೇ ರೀತಿ ಕರ್ನಾಟಕದ ಪಕ್ಷಿ ನೀಲಕಂಠ ಪಕ್ಷಿ. ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಇಲ್ಲಿವರೆಗೆ ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಹೂವು ಕಮಲ, ರಾಷ್ಟ್ರೀಯ ಪಕ್ಷಿ ನವಿಲು, ರಾಷ್ಟ್ರೀಯ ಮರ ಆಲದ ಮರ, ರಾಷ್ಟ್ರೀಯ ಕ್ರೀಡೆ ಹಾಕಿ, ರಾಷ್ಟ್ರೀಯ ಹಣ್ಣು ಮಾವು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು ಮಕ್ಕಳೇ. ಇಲ್ಲಿಗೆ ನಮ್ಮ ಈ ಪಾಠವನ್ನು ಮುಗಿಸುವ ಸಮಯ ಮಕ್ಕಳೇ. ನೋಡ್ರಿ, ರಾಷ್ಟ್ರೀಯ ಹಬ್ಬಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಂಡ್ರಿ. ಈ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮಲ್ಲಿ ದೇಶದ ಬಗ್ಗೆ, ನಾಡಿನ ಬಗ್ಗೆ ಗೌರವ, ಅಭಿಮಾನಗಳೆಲ್ಲ ಒಡಮೂಡಿ ಬರ್ತಾವ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು ಮಕ್ಕಳೇ. ಇಲ್ಲಿಗೆ ನಮ್ಮ ಹಬ್ಬ ಹರುಷ ಪಾಠ ಮುಕ್ತಾಯ ಹೊಂದಿತು. ಧನ್ಯವಾದಗಳು ಮಕ್ಕಳೇ.